ಗರ್ದಿಗಮ್ಮತ್ ವೀಕ್ಷಕರಿಗೆ ನಮಸ್ಕಾರ ಗಡ್ರಿ. ಗರ್ದಿಗಮ್ಮತ್ ಪೇಜ್ ಫಾಲೋವರ್ ಆಗ್ರಿ, ಯೂಟ್ಯೂಬ್ ಸಬ್ಸ್ಕ್ರೈಬ್ ಆಗ್ರಿ, ಶೇರ್ ಮಾಡ್ರಿ, ಲೈಕ್ ಮಾಡ್ರಿ, ಕಮೆಂಟ್ ಮಾಡ್ರಿ. ಪ್ರತಿ ದಿವಸ ಲೈಕ್ ಶೇರ್ ಕಮೆಂಟ್ ಮಾಡೋರ್ಗೆ ಕೋಟಿ ಕೋಟಿ ನಮಸ್ಕಾರ. ಇತ್ತೀಚಿನ 1 ವರ್ಷ 2 ವರ್ಷದೊಳಗ ಪ್ರತಿ ದಿವಸ ನೋಡ್ರಿ ನೀವು ಟಿವಿ ಒಳಗ್ ಬಂತು, ಸೋಷಿಯಲ್ ಮೀಡಿಯಾದಾಗ ಬಂತು, ಪ್ರಿಂಟ್ ಮೀಡಿಯಾದಾಗ ಬಂತು, ಡಿಜಿಟಲ್ ಅರೆಸ್ಟ್ ಅಂತೇಳಿ ಒಂದು ಹೊಸ ಕ್ರೈಮ್ ಚಾಲೂ ಆಗೈತಿ. ಈ ರೊಕ್ಕ ಇದ್ದವ್ರ ಮತ್ತ ಶಾನ್ಯಾರ ಓದಿದವ್ರ, ಸಾಕಷ್ಟು ಓದಿದವ್ರನ್ನ ರೊಕ್ಕ ಕಳ್ಕೊಂಡಿದ್ದು ಪ್ರತಿ ದಿವಸ ಬರ್ತಿರ್ತಾವ. ಎಷ್ಟೋ ಸಲ ಪೊಲೀಸ್ ಇಲಾಖೆ ಅದನ್ನ ಡಿಜಿಟಲ್ ಅರೆಸ್ಟ್ ಅನ್ನೋದು ಇಲ್ಲ, ನೀವು ಅದ್ ಮಾಡಕ್ ಹೋಗ್ಬೇಡ್ರಿ, ಅದೊಂದು ಕ್ರೈಮ್, ಅದೊಂದು ಸೈಬರ್ ಎಕ್ಸ್ಪರ್ಟ್ಗಳು ಕೂಡಿ ಮಾಡ್ತಿರ್ತಾರ. IT, ED, ಈ CBI ಹೆಸರಿನೊಳಗ ಒಂದು ವಾಟ್ಸಪ್ ಕಾಲ್ ಮಾಡಿ ನಿಮ್ಗ ಡಿಜಿಟಲ್ ಅರೆಸ್ಟ್ ಮಾಡಿದವ್, ನೀವು ಅಲ್ಲೇ ಏನು ಮಾಡಂಗಿಲ್ಲ, ನಿಮ್ ಪ್ರಶ್ನೆ ಕೇಳಕ್ ಶುರು ಮಾಡ್ತಾರ ಅವ್ರು. ನಿನ್ನ ಪಾರ್ಸಲ್ದಾಗ, ನಿಮ್ ಮನಿ ಪಾರ್ಸಲ್ದಾಗ ಡ್ರಗ್ಸ್ ಬಂದೈತಿ, ಅಥವಾ ನಿನ್ನ ಕರೆನ್ಸಿ ನೀನು ಬೇರೆ ದೇಶದ ಕರೆನ್ಸಿ ಇಡಿ ಗೊತ್ತಿಲ್ದ ಮಾಡಿದಿ, ನೀನು ಇಲ್ಲಿಗಲ್ ಆಗಿ ಟ್ರಾನ್ಸಾಕ್ಷನ್ ಮಾಡಿದಿ, ಒಟ್ಟ ನೀ ಸೈಬರ್ ಕ್ರೈಮ್ ಮಾಡಿದಿರ ಅನ್ನುವಂಗ ನಿಮ್ಮನ್ನ ಅವ್ರ ವಾಟ್ಸಪ್ದಾಗನ ಡಿಜಿಟಲ್ ಅರೆಸ್ಟ್ ಮಾಡ್ತಾರ. ಅರೆಸ್ಟ್ ಮಾಡಿದೇವ ಅಂತ ಹೇಳ್ತಾರ ಅವ್ರು. ಅವ್ರ ಸೋಗಿನಾಗ ಇರ್ತಾರ ಅವ್ರು, ಪೊಲೀಸ್ ಅಧಿಕಾರಿನೋ, CBI ಏನೋ, ಯಾವ್ದೋ EDನೋ ಯಾವ್ದೋ ಒಂದಿದ್ರಾಗ ಅಗ್ದಿ ಸೀರಿಯಸ್ ಆಗಿ ತಮ್ಮ ಹೆಸರುಗಳು ಹೇಳಿ ನಿಮ್ನ ಅಂಜಿಸಿ ಬಿಡ್ತಾರ. ಆಮ್ಯಾಗ ನೀವು ಅಂಜಿದ ಕೂಡಲೇ ನಿಮ್ಮ ಅಕೌಂಟ್ ನಂಬರ್ ಕೇಳ್ತಾರ ಅವ್ರು. ಅಕೌಂಟ್ ನಂಬರ್ ಎಷ್ಟೈತ್ ದುಡ್ಡ, ಎಷ್ಟು ಇಮಿಡಿಯೇಟ್ ಇಲ್ಲಿ ಟ್ರಾನ್ಸ್ಫರ್ ಮಾಡ್ರಿ, ಬಿಟ್ಟು ಬಿಡ್ತು ಅಂತಾರ. ಇದ್ರಾಗ ಜಡ್ಜ್ಗಳು ಸದೇ ರೊಕ್ಕ ಕಳ್ಕೊಂಡಾವ, IT ಹುಡುಗರು ಕಳ್ಕೊಂಡಾರ, ಸರ್ಕಾರಿ ನೌಕರ್ ಕಳ್ಕೊಂಡಾರ, ರಾಜಕಾರಣಿಗಳು ಕಳ್ಕೊಂಡಾರ. ಈ ಡಿಜಿಟಲ್ ಅರೆಸ್ಟ್ ಅನ್ನೋದು ಏನೈತಿ, ಇದೊಂದು ವ್ಯವಸ್ಥಿತ ಜಾಲ ಇದೆ. ಈ ಜಾಲದ ಬಗ್ಗೆ ಸಾವಿರಾರು ಸಲ ಹೇಳಿದ್ರೂ ಮತ್ ಕಳ್ಕೊಂಡ್ ಮ್ಯಾಗನ ಮತ್ ಕಳ್ಕೊಂಡೇವ ಅಂತ ಕಂಪ್ಲೇಂಟ್ ಕೊಡ್ತಾರ. ಅದು ಡಿಜಿಟಲ್ ಅರೆಸ್ಟ್ ಅನ್ನೋದು ಇಲ್ಲೇ ಇಲ್ಲ. ಯಾರಿಗೆ ನಿಮ್ಗೆ ಹಂಗ್ ಫೋನ್ ಬಂದಾಗ ಜಾಡಿಸ್ರಿ ನೀವು, ಆಮ್ಯಾಗ ಅದಕ್ಕೆ ಅಟೆಂಡ್ ಆಗಕ್ ಹೋಗ್ಬೇಡ್ರಿ, ಕಟ್ ಮಾಡಿಬಿಡ್ರಿ ಅವ್ನ ಫೋನ್ಗಳು ನೀವು. ಅದು ಇಲ್ಲೇ ಇಲ್ಲ. ಅಂತ ಒಂದು ಡಿಜಿಟಲ್ ಅರೆಸ್ಟ್ ಇತ್ತೀಚಿನ ದಿನಮಾನದಾಗ ಭಾರತದಾಗ ದೊಡ್ಡ ದೊಡ್ಡ ಸಿಟಿ ಒಳಗ ಇದು ನಡೆದೈತಿ. ಅದಕ್ಕ ದಯಮಾಡಿ ಹಿಂದ್ ಯಾವರೇ ಡಿಜಿಟಲ್ ಅರೆಸ್ಟ್ ಹೆಸರು ಮ್ಯಾಗ ಬಂತಂದ್ರ ಜಾಡಿಸಿ ಬಿಟ್ಬಿಡ್ರಿ. ನಾವು ನಿಮ್ ಅಕೌಂಟ್ ನಂಬರ್ಗಳು ಕೊಡಕ್ ಹೋಗ್ಬೇಡ್ರಿ, ಅಲ್ಲೇ ಬರ್ತೇನೆ, ನೀ ಎಲ್ಲದಿ ಹೇಳಪ್ಪ ಅಲ್ಲೇ ಬರ್ತಾವ ಅಂತ ಹೇಳ್ರಿ ನೀವು. ಅಂದಾಗ ಈ ಡಿಜಿಟಲ್ ಅರೆಸ್ಟ್ ಕ್ರೈಮ್ ಕಡಿಮೆ ಆಗ್ತೈತೆ. ದಯಮಾಡಿ ತಿಳುವಳಿಕೆ ಇದ್ದವ್ರ, ಶಾನ್ಯಾರ, ಓದಿದವ್ರ, ಇಂಥ ಒಂದು ಶಾನ್ಯತನ ಇದ್ದವ್ರನ್ನ ಇದ್ರಾಗ ಬಲಿ ಬೀಳ್ತಾರಲ್ಲ, ಇದು ಕೆಟ್ಟ ಅನಿಸ್ತೈತಿ. ಮತ್ತ ನಿಮ್ಮನ್ನ ಹುಡುಕ್ಯಾಡ್ತಿರ್ತಾರ ಅವ್ರ, ನಿಮ್ ಟ್ರಾನ್ಸಾಕ್ಷನ್ಗಳ ಎಲ್ಲಾ ವ್ಯವಹಾರಗಳ ಅದಕ್ಕೊಂದ್ ಮ್ಯಾಳೆ ಇರ್ತೈತ. ಅದೆಲ್ಲಾ ಕೆಲಸ ಮಾಡ್ಕ್ಯಾಸ ಫೈನಲ್ ಮಾಡಿ ಹಿಂತಿಂತವ್ರಿಗೆ ಮಾಡ್ರಂತೇಳಿ ಅದೊಂದು ವ್ಯವಸ್ಥಿತ ಗ್ಯಾಂಗ್ ಅವ್ರನ್ನ ಹಿಡಿಯತಾರನು, ಸೈಬರ್ ಪೊಲೀಸರು ಅವ್ರನ್ನ ಹಿಡಿಯತಾರ. ಆದ್ರ ಒಟ್ಟಾರೆ ನನ್ನ ರಾಜ್ಯದ ದೇಶದಾಗಿರುವಂತ ವೀಕ್ಷಕರಿಗೆ ಇದು ಡಿಜಿಟಲ್ ಅರೆಸ್ಟ್ ಅನ್ನೋದು ಸುಳ್ಳು ಐತಿ. ಅದಕ್ಕೆ ಯಾರು ಮೋಸಕ್ಕ ಬಲಿ ಬೀಳಾಕ್ ಹೋಗ್ಬೇಡ್ರಂತ ಗರ್ದಿಗಮ್ಮತ್ ನಿಮ್ಗ ವಿನಂತಿ ಮಾಡ್ಕೊತೈತಿ. ನಮಸ್ಕಾರ.